ನೀರಿನಲ್ಲಿ ಮೂತ್ರ ವಿಸರ್ಜಿಸುವವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸೋದಕ್ಕೆ ಮುಂದಾಗಿರುವಂಥ ಪ್ರತಿಷ್ಠಿತ ಮೈಸೂರು ಮಹಾನಗರ ಪಾಲಿಕೆ ಇದೀಗ ವಿನೂತನ ಐಡಿಯಾಗೆ ಮುಂದಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥ ದೃಶ್ಯ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದ ಎದುರಿನಲ್ಲಿರುವಂಥ ದೃಶ್ಯ. ಈ ಒಂದು ಕೇಂದ್ರ ಬಸ್ ನಿಲ್ದಾಣದ ಎದುರಿನಲ್ಲಿ ಒಂದು ರಾಜಕಾಲುವೆ ಹರಿದು ಹೋಗುತ್ತೆ. ಈ ಒಂದು ರಾಜಕಾಲುವೆ ಮುಂಭಾಗದಲ್ಲಿ ಬಹುತೇಕ ಒಂದು ಪ್ರಯಾಣಿಕರು ಇಲ್ಲಿಗೆ ಅಂದರೆ ಬಸ್ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರು ಇಲ್ಲಿ ಮೂತ್ರ ವಿಸರ್ಜನೆಗೆ ಮುಂದಾಗ್ತಾ ಇದ್ರು. ಪರಿಣಾಮ ಇಲ್ಲಿ ಒಂದು ರೀತಿ ದುರ್ವಾಸನೆಯ ವಾತಾವರಣ ನಿರ್ಮಾಣ ಆಗಿತ್ತು. ಒಂದು ಅಸಹ್ಯಕರವಾಗಿ ಕೂಡ ಈ ಒಂದು ದೃಶ್ಯಗಳು ಕಾಣ್ತಿತ್ತು. ಇದನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಕೈಗೊಂಡರೂ ಕೂಡ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರಿಂದ ಎಚ್ಚೆತ್ತುಕೊಂಡಂತಹ ಒಂದು ಮೈಸೂರು ಮಹಾನಗರ ಪಾಲಿಕೆ ಇದೀಗ ವಿನೂತನ ಮಾದರಿಯಲ್ಲಿ ಅಂದರೆ ಕನ್ನಡಿಯ ಮಾದರಿಯಲ್ಲಿ ಒಂದು ಸ್ಟೈನ್ಲೆಸ್ ಸ್ಟೀಲನ್ನು ಅಳವಡಿಸುವ ಮುಖಾಂತರ ಅಂದರೆ ಒಂದು ಯಾರೇ ಇಲ್ಲಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಬಂದರೆ ಅವರ ಪ್ರತಿಬಿಂಬ ದಾರಿಯಲ್ಲಿ ಹೋಗುವಂಥ ಜನರಿಗೆ ಕಾಣುವ ಮಾದರಿಯಲ್ಲಿ ಅಳವಡಿಸಿರುವ ಒಂದು ಕಾರಣದಿಂದಾಗಿ ಯಾರು ಕೂಡ ಇಲ್ಲಿ ಮೂತ್ರ ವಿಸರ್ಜನೆಗೆ ಮುಂದಾಗೋದು ಇಲ್ಲ. ಅದ್ರ ಜೊತೆಗೆ ಒಂದು ರಾತ್ರಿಯ ವೇಳೆಯಲ್ಲೂ ಕೂಡ ಇಲ್ಲಿ ಯಾರು ಕೂಡ ಮೂತ್ರ ವಿಸರ್ಜನೆ ಮಾಡೋದಂತೆ ಐಡಿಯಾ ಮಾಡಿರುವಂತಹ ಒಂದು ಮಹಾನಗರ ಪಾಲಿಕೆ ಒಂದು LED ಗಳನ್ನು ಅಳವಡಿಸುವ ಮುಖಾಂತರ ಕತ್ತಲಾಗ್ತಾ ಇದ್ದಂತೆ ಈ LED ಗಳು ಬೆಳಗುವ ಮುಖಾಂತರ ಈ ರಾತ್ರಿ ವೇಳೆಯಲ್ಲೂ ಕೂಡ ಯಾರೇ ಕೂಡ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಅದು ದಾರಿಯಲ್ಲಿ ಒಂದು ಹೋಗುವಂಥ ಸಾರ್ವಜನಿಕರಿಗೆ ಪ್ರತಿಬಿಂಬಿಸುವ ಮಾದರಿಯಲ್ಲಿ ಅಳವಡಿಸಿರೋ ಒಂದು ಕಾರಣದಿಂದಾಗಿ ಈ ಸದ್ಯಕ್ಕಂತೂ ಇಲ್ಲಿ ಯಾರು ಕೂಡ ಇಲ್ಲಿ ಮೂತ್ರ ವಿಸರ್ಜನೆಗೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಆ ಮುಖಾಂತರ ಇಲ್ಲಿ ಫುಟ್ಪಾತ್ ಮೇಲೆ ಸಾರ್ವಜನಿಕರು ಕೂಡ ಸುಲಲಿತವಾಗಿ ಓಡಾಡೋದಕ್ಕೆ ಕೂಡ ಅನುವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರು ಮಹಾನಗರ ಪಾಲಿಕೆ ಒಂದು ಮಾಡಿರುವಂತಹ ಈ ವಿನೂತನ ಐಡಿಯಾ ಈಗ ಒಂದು ಮೊದಲ ದಿನವೇ ಒಂದು ರೀತಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಸಾರ್ವಜನಿಕ ವಲಯದಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಯಾಕೆಂತಂದರೆ ಇಲ್ಲಿ ದಾರಿ ಹೋಕರಿಗೆ ಕೂಡ ಒಂದು ರೀತಿ ಇಲ್ಲಿ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಂಥ ದೃಶ್ಯ ಸಾಕಷ್ಟು ಒಂದು ಇರಿಸುಮುರುಸಿಗೆ ಒಳಗಾಗ್ತಾ ಇತ್ತು. ಅದರಲ್ಲೂ ಕೂಡ ಮಹಿಳೆಯರಿಗೆ ಇದು ಸಾಕಷ್ಟು ಒಂದು ರೀತಿ ಇರಿಸುಮುರುಸಿಗೆ ಒಳಗಾಗ್ತಾ ಇತ್ತು. ಇದೀಗ ಮಹಾನಗರ ಪಾಲಿಕೆ ಕೈಗೊಂಡಿರುವಂಥ ಕ್ರಮದಿಂದಾಗಿ ಮಹಿಳೆಯರು ಒಂದು ಸಾರ್ವಜನಿಕರು ಇಲ್ಲಿ ಸುಲಲಿತವಾಗಿ ಓಡಾಡೋದಕ್ಕೆ ಈಗ ಅನುವನ್ನು ಮಾಡಿಕೊಟ್ಟಂತೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.